ಒಂದು ಕಡೆ ಕರ್ನಾಟಕ ಬಂದ್ ಅಂತ ಹೇಳಿದ್ರೆ ಮತ್ತೊಂದು ಕಡೆ ದೆಹಲಿ ಚಲೋವನ್ನ ನಡೆಸ್ತೀವಿ ಅಂತ ಹೇಳಿ ಮತ್ತಷ್ಟು ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಜೀವಜಲಕ್ಕಾಗಿ ಹೋರಾಟ ತೀವ್ರಗೊಳ್ತಾ ಇದೆ ರಾಜ್ಯದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕಿಳಿದಿದ್ದಾವೆ ಕನ್ನಡ ರಕ್ಷಣಾ ವೇದಿಕೆ. ಇತ್ತ ಕರ್ನಾಟಕ ಬಂದು ಅತ್ತ ದೆಹಲಿ ಚಲೋ. ಕಾವೇರಿ ನೀರಿಗಾಗಿ ದೆಹಲಿಗೆ ತೆರಳಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಕರ್ವೆ ನಾರಾಯಣಗೌಡರ ಬಣದಿಂದ ದೆಹಲಿ ಚಲೋಗೆ ನಿರ್ಧಾರವನ್ನ ಮಾಡಲಾಗಿದೆ. ದೆಹಲಿ ಚಲೋ ಮೂಲಕ ಕೇಂದ್ರದ ಮೇಲೆ ಒತ್ತಡವನ್ನ ಹೇರ್ತೀವಿ ಅಂತ ಹೇಳಿ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಎಲ್ಲ ಸೇರಿ ಒಟ್ಟಾಗಿ ಒಂದೇ ಹೋರಾಟವನ್ನ ಮಾಡಿದ್ರೆ, ಕಾವೇರಿ ನೀರಿಗಾಗಿ ಹೋರಾಟವನ್ನ ಮಾಡಿದ್ರೆ ಅದು ಫಲ ಕೊಡಬಹುದಾ ಅಂತ ಹೇಳಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ತಮ್ಮ ಹೋರಾಟ ಹೇಗೆ, ಏನಾದರೂ ಚಿಂತನೆಗಳಾಗಿದೆಯಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ನಮ್ಮ ಕೆಲವು ಮುಖಂಡರ ಜೊತೆಯಲ್ಲಿ ಮಾತಾಡುವಾಗ ಹಿಂದೆ 2006ರಲ್ಲಿ ನಾನು ಸುಮಾರು 10,000 ಜನ ಕರ್ಕೊಂಡು ಕರ್ನಾಟಕದ ಕಾವೇರಿಯ ಏನು ಐತೀರ್ಪು ವಿಚಾರದಲ್ಲಿ ನಮಗೆ ಅನ್ಯಾಯ ಆದಾಗ ನಾನು 16,000 ಜನ ಕರ್ಕೊಂಡೋಗು ಡೆಲ್ಲಿಯಲ್ಲಿ ರಾಷ್ಟ್ರದ ರಾಜಧಾನಿಯ ಬೀದಿಗಳಲ್ಲಿ ಒಂದು ದೊಡ್ಡ ರ್ಯಾಲಿ ಮುಖಾಂತರ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದರು, ಭೇಟಿ ಮಾಡಿ ನಮ್ಮ ಆಸ್ಕರ್ ಫರ್ನಾಂಡಿಸ್ ಇದ್ದರು, ಅವ್ರ ಮುಖಾಂತರ ಎಲ್ಲ ಒಂದು ನಿಯೋಗ ಕೂತ್ಕೊಂಡು ಭೇಟಿ ಮಾಡಿ ಮಾತಾಡಿ ಅವತ್ತು ತಾತ್ಕಾಲಿಕವಾಗಿ ಮನಮೋಹನ್ ಸಿಂಗ್ ಅವರು ಅವರ ಆದೇಶದ ಮೇರೆಗೆ ಆ ತೀರ್ಪನ್ನು ತಡೆ ಹಿಡಿಯುವಂಥ ಕೆಲಸ ಆಗಿತ್ತು. ಹಾಗೆ ಇವತ್ತು ನಾವು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು ನಡೀರಿ ಹೋಗೋಣ ಡೆಲ್ಲಿಲಿ ಕೂತ್ಕೊಳ್ಳೋಣ ಜಂತರ್ ಮಂತರ್ ಮುಂದೆ. ನಮ್ಮ ನೋವೇನು, ನಮ್ಮ ಪರಿಸ್ಥಿತಿ ಏನು, ನಮ್ಮ ವ್ಯವಸ್ಥೆಯನ್ನು ಅವ್ರಿಗೆ ಅರ್ಥ ಮಾಡಿಕೊಡೋ ಕೆಲಸವನ್ನು ರಾಷ್ಟ್ರದ ರಾಜಧಾನಿ ನಮಗೆ ಅನ್ಯಾಯ ಆದರೆ ರಾಷ್ಟ್ರದ ರಾಜಧಾನಿಗೆ ಬಂದು ಕೇಳೋ